ಜೈದೇವ್ ಒಬ್ಬ ಮುಖ್ಯ ವ್ಯಕ್ತಿಯ ಜೊತೆಗೆ ಮಾತಾಡ್ತಿದ್ದ. ಆ ಸಮಯದಲ್ಲಿ ಅವನ ಮೊಬೈಲ್ನಲ್ಲಿ ಅವನಿಗಾಗಿ ಮೀಸಲಾಗಿದ್ದ "ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು" ಅನ್ನೋ ಹಾಡು ಮೊಳಗಿದಾಗ ಜಯದೇವ್ಗೆ ನಂಬೋಕ್ಕಾಗ್ಲಿಲ್ಲ. ತಕ್ಷಣ ತನ್ನ ಫೋನ್ ಎತ್ತಿ ನೋಡಿದಾಗ ಅದರಲ್ಲಿ ಜಾನು ಫೋಟೋದೊಂದಿಗೆ ಜಾನು ಅನ್ನೋ ಹೆಸರು ಮಿನುಗ್ತಿತ್ತು. ಜಯದೇವ್ ಕಣ್ಣುಗಳಲ್ಲಿ ಹೊಳಪು ಮೂಡಿತ್ತು. ಅವನ ಮುಂದೆ ಕೂತು ಮಾತಾಡ್ತಿದ್ದವರು ಜಯದೇವ್ನನ್ನ ಆಶ್ಚರ್ಯದಿಂದ ನೋಡಿದ್ರು. ಇವನಿಗೆ ನಗೋಕೆ ಕೂಡ ಗೊತ್ತಾ ಅನ್ನೋ ಆಘಾತ ಅವ್ರಿಗಾಯ್ತು. ಜಯದೇವ್ ಅವಳು ಕಾಲ್ ಮಾಡೋದಿಲ್ವಾ ಅಂತ ಕಾಯ್ತಿದ್ದ. ಹಾಗೆ ಅವಳು ಪ್ರೀತಿಯಿಂದ ಮಾತಾಡ್ತಾಳ ಅನ್ನೋ ಸಣ್ಣ ಭಯವೂ ಇತ್ತು. ಅದೇ ಭಯದಿಂದಲೇ ಫೋನ್ ರಿಸೀವ್ ಮಾಡಿದವನು ತುಂಬಾನೇ ಪ್ರೀತಿಯಿಂದ "ಜಾನು, ಏನಮ್ಮ, ಏನಾದರೂ ಆರೋಗ್ಯ ಸರಿ ಇಲ್ವಾ" ಅಂತ ಕೇಳ್ದ. ಅವನಿಗೆ ಅವಳಿಗೇನಾದರೂ ಆಗಿರಬಹುದೇನೋ ಅನ್ನೋ ಆತಂಕ ಇತ್ತು. ಜಯದೇವ್ನ ಆ ಕಾಳಜಿಯಲ್ಲಿ ಮೇಣದಂತೆ ಕರಗ್ದವಳು "ನನಗೇನೂ ಆಗಿಲ್ಲ ರೀ, ನಾನು ಚೆನ್ನಾಗಿದ್ದೀನಿ. ಅಂಗಡಿ ತುಂಬ ಚೆನ್ನಾಗಿದೆ ಅಲ್ವಾ? ಇದೆಲ್ಲ ಹೇಗೆ ಮಾಡಿದ್ರಿ? ರಾತ್ರಿ ಪೂರ್ತಿ ನೀವು ಮಲಗಲೇ ಇಲ್ವಾ ಅಂತ ಕೇಳುವಾಗ ಜಾನಕಿ ಧ್ವನಿಯಲ್ಲಿ ನೋವಿತ್ತು. ಅವಳು ತನ್ನ ಬಗ್ಗೆ ವ್ಯಥೆ ಪಡೋದನ್ನ ಇಷ್ಟಪಡದ ಅವನು "ನನ್ನ ಜಾನುಗೋಸ್ಕರ ಒಂದು ರಾತ್ರಿ ನಿದ್ರೆ ಮಾಡ್ದಿದ್ರೆ ತಪ್ಪೇನಿಲ್ಲ. ನಿನಗಾಗಿ ಏನಾದರೂ ಮಾಡ್ತಲೇ ಇರಬೇಕು ಅಂತ ನನ್ನ ಮನಸ್ಸು ಹೇಳ್ತಲೇ ಇರುತ್ತೆ ಜಾನು. ನಾನು ಏನು ಮಾಡಲಿ ಅಂದ. ಜಾನಕಿ ಮೆಲ್ಲಗೆ ನಗ್ತಾ "ಏನು ಮಾಡ್ತಿದ್ದೀರಾ ನೀವು ಅಂದ್ಲು. ಅವಳ ನಗು ಜಯದೇವ್ಗೆ ಅಂಟ್ಕೊಂತೋ ಏನೋ. ಹಲವು ವರ್ಷಗಳ ನಂತರ ಅವನ ತುಟಿಗಳಲ್ಲಿ ಕಿರುನಗು ಮೂಡಿತ್ತು. ಅಲ್ಲೇ ಇದ್ದ ಕನ್ನಡಿಯಲ್ಲಿ ತನ್ನನ್ನು ತಾನು ಆಶ್ಚರ್ಯದಿಂದ ನೋಡ್ಕೊಂಡ. ಯಾವಾಗಲೂ ಕೇವಲ ಜವಾಬ್ದಾರಿಗಾಗಿ ಬದುಕ್ತಿದ್ದೀನಿ ಅನ್ನುವಂತೆ ಇರ್ತಿದ್ದವನ ಮುಖದಲ್ಲಿ ಈಗಷ್ಟೇ ರಕ್ತ ಸಂಚಾರವಾಗ್ತಿರುವಂತೆ ಭಾಸವಾಯಿತು. ಇಬ್ರು ದೂರ ಇರೋ ಪ್ರೇಮಿಗಳಂತೆ ಮಾತಾಡ್ತಿದ್ರು. ಸಾಯಂಕಾಲ ಇಬ್ರು ಮನೆಯಲ್ಲೇ ಭೇಟಿಯಾಗಲಿದ್ರು. ಈಗ ಹೊಸ ದಂಪತಿಗಳಂತೆ 1 ಗಂಟೆ ಕಾಲ ಮಾತಾಡಿದ್ರು. ಇಬ್ಬರ ಮಾತುಕತೆಗೆ ಅಡ್ಡಿಪಡಿಸುವಂತೆ ಮೆಹಂದಿ ಹಾಕಿಸ್ಕೊಳ್ಳೋಕೆ ತುಂಬು ಗರ್ಭಿಣಿಯೊಬ್ರು ಬಂದ್ರು. "ರೀ, ಯಾರೋ ಬಂದಿದ್ದಾರೆ, ಮನೆಗೆ ಬನ್ನಿ ಮಾತಾಡೋಣ" ಅಂದ ತಕ್ಷಣ ಜಯದೇವ್ ಮುಖದಲ್ಲಿ ನಗು ಮಾಯವಾಯಿತು. "ಮನಸ್ಸಿಲ್ದಿದ್ರು ತುಂಬ ಹೊತ್ತು ಕುತ್ಕೋಬೇಡ ಜಾನು, ಸೋಫಾ ಮೇಲೆ ಮಲಕೋ" ಅಂತ ಒಂದಷ್ಟು ಪ್ರೀತಿ ಮಾತುಗಳನ್ನಾಡಿ ಫೋನ್ ಇಟ್ಟ. ನಗ್ನಗ್ತಾ ಫೋನ್ ಇಟ್ಟವನಿಗೆ ಆಗ್ಲೇ ತನ್ನ ಮುಂದೆ ಕೂತಿದ್ದ ವ್ಯಕ್ತಿಯ ನೆನಪಾಗಿತ್ತು. ಜಯದೇವ್ ವೇಗವಾಗಿ ತಲೆ ಎತ್ತಿ ನೋಡಿದಾಗ ಆ ಜಾಗ ಖಾಲಿಯಾಗಿತ್ತು. ಅವನು ಯಾವಾಗ ಜಾನು ಅಂತ ಮಾತಾಡೋಕೆ ಶುರು ಮಾಡಿದ್ನೋ ಆ ವ್ಯಕ್ತಿ ಅಂದೇ ಹೊರಟು ಹೋಗಿದ್ರು. 1.5 ಗಂಟೆಯ ನಂತರ ಹುಡುಕಿದ್ರೆ ಅವರು ಸಿಗೋದಾದ್ರೂ ಹೇಗೆ? "ಅಯ್ಯೋ ಜಾನು, ನಿನ್ನ ನೆನಪು ಬಂದರೆ ಸಾಕು, ನಾನು ಎಲ್ಲನೂ ಮರೆತುಬಿಡ್ತೀನಿ. ಹೀಗೆ ಮುಂದುವರೆದ್ರೆ ನನ್ನ MD ನನ್ನನ್ನು ಕೆಲಸದಿಂದ ಕಿತ್ತು ಹಾಕ್ತಾರೆ. ನಾವು ನಡು ರಸ್ತೆಗೆ ಬರಬೇಕಾಗತ್ತೆ" ಅಂತ ತನಗೆ ತಾನೇ ಗೊಣಕೊಳ್ತಾ ತನ್ನ ಕೆಲಸದಲ್ಲಿ ಮಗ್ನನಾದ ಜಯದೇವ್. ಜಾನಕಿ ಮೆಹಂದಿ ಹಾಕಿ ಮುಗಿಸಿದ ಮೇಲೆ ಆ ಹೆಣ್ಣು ಮಗಳು ಅಂಗಡಿಯನ್ನ ಸುತ್ತಲೂ ನೋಡಿ "ಅಂಗಡಿ ಚಿಕ್ಕದಾಗಿದ್ರು ತುಂಬ ಚೆನ್ನಾಗಿದೆ ಅಮ್ಮ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಯಾವುದಾದ್ರೂ ನಂಬರ್ ಇದೆಯಾ ಅಂತ ಕೇಳಿದ್ರು. ಜಾನಕಿ ವೇಗವಾಗಿ ವಿಸಿಟಿಂಗ್ ಕಾರ್ಡ್ ತೆಗೆದು ನೀಡಿ "ಇದರಲ್ಲಿದೆ ನೋಡಿ ಮೇಡಮ್" ಅಂದ್ಲು. ಆಕೆ ಅದನ್ನು ಜೋಪಾನವಾಗಿ ಇಟ್ಕೊಂಡು ಹಣ ನೀಡಿ ಹೋದ್ರು. ಜಾನಕಿಯ ಬಳಿಗೆ ದಿನಕ್ಕೆ 2 ಅಥವಾ 3 ಬರ್ತಿದ್ರು. ಇಲ್ದಿದ್ರೆ ಕೋಮಲಾಳ ಅಂಗಡಿಯಲ್ಲಿ ಬಂದು ಕಾಯ್ತಿದ್ರು. ಹೀಗೆ 2 ತಿಂಗಳು ಕಳೆದ ಮೇಲೆ ಜಯದೇವ್ ಜಾನಕಿನ ಕರ್ಕೊಂಡು ಟೆಸ್ಟ್ ಮಾಡಿಸೋಕೆ ಹಾಸ್ಪಿಟಲಿಗೆ ಹೋದ. ಡಾಕ್ಟರ್ ಜಯದೇವ್ನನ್ನ ಹೊರಗಡೆ ಕಾಯೋಕೆ ಹೇಳಿ ಜಾನಕಿಗೆ ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡ್ತಿರೋವಾಗ ಡಾಕ್ಟರ್ ಮುಖದಲ್ಲಿ ಗೊಂದಲ ಮೂಡಿತ್ತು. ಜಾನಕಿ ಅದನ್ನ ಗಮನಿಸಿದ್ಲು. ಅವರು ದೀರ್ಘಕಾಲ ಸ್ಕ್ಯಾನ್ ನೋಡ್ತಾ ಸುಮ್ಮನಿದ್ದಾಗ ಜಾನಕಿನೇ ಗಾಬರಿಯಿಂದ "ಡಾಕ್ಟರ್, ಏನಾದರೂ ತೊಂದರೆನಾ? ಯಾಕೆ ಹೇಗಿದ್ದೀರಾ?" ಅಂತ ಕೇಳಿದ್ಲು. ಅವರು ಇವಳಿಗೆ ಹೇಳೋದ್ಕಿಂತ ಇವಳ ಗಂಡನಿಗೆ ಹೇಳೋದೇ ಉತ್ತಮ ಅನ್ಕೊಂಡು "ಏನಿಲ್ಲ ಬಾ" ಅಂತ ಕರೆದ್ರು. "ಇಲ್ಲ, ನಿಮ್ಮ ಮುಖನೇ ಹೇಳ್ತಿದೆ. ಯಾವುದೇ ಸಮಸ್ಯೆ ಇದ್ರೂ ನನಗೆ ಹೇಳಿ, ಅವ್ರಿಗೆ ಹೇಳಬೇಡಿ" ಅಂತ ಜಾನಕಿ ಅವರ ಕಾಲಿಗೆ ಬೀಳೋದೊಂದೇ ಬಾಕಿ ಹಾಗೆ ಬೇಡ್ಕೊಂಡ್ಲು. "ಇದು ಸದ್ಯಕ್ಕೆ ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಡೆಲಿವರಿ ಸಮಯದಲ್ಲಿ ಅಪಾಯ ಆಗಬಹುದು. ನಿನ್ನ ಗರ್ಭಕೋಶದ ಆಕಾರ ಸ್ವಲ್ಪ ವ್ಯತ್ಯಾಸವಾಗಿದೆ. ಈಗೇನೂ ತೊಂದರೆ ಇಲ್ಲ, ಆದರೆ ಮಗು ಬೆಳೆದಂತೆ ನೋವು ಹೆಚ್ಚಾಗುತ್ತೆ. ನೀವು ಟೆನ್ಷನ್ ಮಾಡ್ಕೊಳ್ದೆ ಜಾಸ್ತಿ ಕೆಲಸ ಮಾಡದೆ ಸುರಕ್ಷಿತವಾಗಿದ್ರೆ ನೋವು ಕಡಿಮೆ ಆಗುತ್ತೆ. ಅದೇ ಸಮಯದಲ್ಲಿ ನಿಮಗೂ ಮತ್ತು ಮಗುವಿಗೂ ಅಪಾಯ ಇರೋದಿಲ್ಲ. ಆದರೂ ಇದು ತುಂಬ ರಿಸ್ಕಿ. ಹಠಾತ್ತನೆ ಏನಾದರೂ ಆದರೆ ಏನು ಮಾಡೋಕ್ಕೂ ಆಗೋದಿಲ್ಲ. ಬೇಕಿದ್ರೆ ನೀವು ಅಬಾರ್ಟ್ ಮಾಡಿಸ್ಕೊಳ್ಬಹುದು" ಅಂತ ಡಾಕ್ಟರ್ ಏನೋ ಸಾಧಾರಣವಾಗಿ ಹೇಳಿಬಿಟ್ರು. ಆದರೆ ಜಾನಕಿಗೆ ಮಾತ್ರ ಸಿಡಿಲು ಬಡ್ದಂತಾಯಿತು.
ತಕ್ಷಣ ಡಾಕ್ಟರ್ ಕಾಲಿಗೆ ಬಿದ್ಲು. ಡಾಕ್ಟರ್ ಗಾಬರಿಯಾಗಿ, "ಏನ್ ಮಾಡ್ತಿದ್ಯಾ ಜಾನಕಿ? ಎದ್ದೇಳು. ನಾನು ನಿನ್ನ ಒಳ್ಳೇದಕ್ಕಾಗಿಯೇ ಹೇಳ್ತಿರೋದು. ಇವಾಗ ಯಾವುದೇ ತೊಂದರೆ ಇಲ್ಲ. ಆದ್ರೆ ಮಗು ಬೆಳೆದಂತೆ ಸಮಸ್ಯೆ ಬರಬಹುದು. ಮಗು ಬೆಳೆದ್ಮೇಲೂ ಯಾವುದೇ ತೊಂದರೆ ಆಗದಿದ್ರೆ ತುಂಬ ಸಂತೋಷ. ಒಂದ್ ವೇಳೆ ನೀನು ಅತಿಯಾಗಿ ಕೋಪ ಮಾಡ್ಕೊಂಡ್ರೆ, ಅತಿಯಾಗಿ ಅತ್ರೆ ಅಥವಾ ಭಾವೋದ್ವೇಗಕ್ಕೆ ಒಳಗಾದ್ರೆ ನಿನಗೆ ಅಪಾಯ. ಅರ್ಥ ಮಾಡ್ಕೋ" ಅಂದ್ರು. ಡಾಕ್ಟರ್ ಎಷ್ಟು ಹೇಳಿದ್ರೂ ಅವರ ಕಾಲಿಗೆ ಬಿದ್ದವಳು ಏಳಲೇ ಇಲ್ಲ. "ಡಾಕ್ಟರ್, ದಯವಿಟ್ಟು ಅವ್ರ ಹತ್ರ ಹೇಳಬೇಡಿ. ನಾನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನನಗೂ ನನ್ನ ಮಗುವಿಗೂ ಏನೂ ಆಗಲ್ಲ. ಅವರಿಗೆ ಮಗು ಅಂದರೆ ಪ್ರಾಣ ಡಾಕ್ಟರ್. ಮಗು ಇಲ್ಲ ಅಂತ ಪ್ರತಿ ತಿಂಗಳು ಅವರು ಎಷ್ಟು ವೇದನೆ ಪಟ್ಟಿದ್ದಾರೆ ಅಂತ ನಾನು ನೋಡಿದ್ದೀನಿ. ಇವಾಗ ಈ ಮಗುವನ್ನು ತೆಗೆಸ್ಬೇಕು ಅಂತ ಹೇಳಿದ್ರೆ ಅವ್ರು ತಡ್ಕೊಳ್ಳಲ್ಲ, ಒಡೆದು ಹೋಗ್ತಾರೆ. ಜೊತೆಗೆ ನನ್ನ ಜೀವನವೂ ಮುಗಿದು ಹೋಗುತ್ತೆ. ಇವಾಗಷ್ಟೇ ಅವರು ನನ್ನ ಹತ್ರ ನಕ್ಕು ಮಾತಾಡ್ತಿದ್ದಾರೆ. ನನ್ನಿಂದ ಈ ಮಗುವನ್ನು ಹಡೆದು ಕೊಡೋಕೆ ಆಗದಿದ್ರೆ ನನ್ನ ಬದುಕೇ ಹಾಳಾಗಿ ಹೋಗುತ್ತೆ ಡಾಕ್ಟರ್. ನಾನು ಇವ್ರ ಜೊತೆಗೆ ಬದುಕದೆ ಮನೆಗೆ ಹೋದರೆ ನಮ್ಮಮ್ಮ ತಡ್ಕೊಳ್ಳಲ್ಲ. ನನ್ನ ಕುಟುಂಬ ತುಂಬ ಬಡತನದಲ್ಲಿದೆ. ನನಗೆ ಜೀವನ ಭಿಕ್ಷೆ ನೀಡಿ ಅಂತ ಜಾನಕಿ ಅವರ ಕಾಲನ್ನು ಹಿಡಿದು ಕಣ್ಣೀರು ಹಾಕ್ತಿದ್ಲು. ಅವಳು ಕಾಲು ಬಿಡದೇ ಇದ್ದಿದ್ದನ್ನು ನೋಡಿದ ಡಾಕ್ಟರ್ ಮನಸ್ಸು ಕರಗಿ, "ಸರಿ ಜಾನಕಿ, ನಾನು ಹೇಳಲ್ಲ. ಆದರೆ ಅಪಾಯ ಬರ್ದಿರೋ ಹಾಗೆ ನೋಡ್ಕೊ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಜಾಸ್ತಿ ಕೆಲಸ ಮಾಡಬೇಡ. ಮುಖ್ಯವಾಗಿ ಜಾಸ್ತಿ ನಡಿಬೇಡ. ಪ್ರತಿ ತಿಂಗಳು ತಪ್ಪದೆ ಚೆಕಪ್ಗೆ ಬನ್ನಿ. ನಿನ್ನನ್ನು ನೀನೇ ಜೋಪಾನವಾಗಿ ನೋಡ್ಕೋಬೇಕು" ಅಂದರು. ಡಾಕ್ಟರ್ ಒಪ್ಪಿದ ಮೇಲೆ ಜಾನಕಿ ಅವ್ರ ಕಾಲು ಬಿಟ್ಲು. "ತುಂಬ ಧನ್ಯವಾದಗಳು ಡಾಕ್ಟರ್. ನೀವು ಹೇಳ್ದಂತೆಯೇ ನಡ್ಕೊಳ್ತೀನಿ" ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಗಡೆ ಬಂದವಳು ಅಲ್ಲಿ ಜಯದೇವ್ ಟೆನ್ಷನ್ನಲ್ಲಿ ನಿಂತಿರೋದನ್ನು ಕಂಡ್ಲು. ಒಳಗಡೆ ಹೋಗಿ ತುಂಬ ಹೊತ್ತಾಗಿದ್ರಿಂದ ಜಯದೇವ್ಗೆ ಗಾಬರಿ ಆಗಿತ್ತು. ಇಬ್ಬರು ಹೊರಗಡೆ ಬರೋದನ್ನು ಕಂಡ ಜಯದೇವ್ ವೇಗವಾಗಿ ಜಾನಕಿ ಹತ್ರಕ್ಕೆ ಹೋಗಿ ಅವಳನ್ನು ಅಪ್ಪಿ ಹಿಡ್ಕೊಂಡು, "ಡಾಕ್ಟರ್, ಏನೂ ಪ್ರಾಬ್ಲಮ್ ಇಲ್ವಲ್ಲ?" ಅಂತ ಕೇಳ್ದ. ಡಾಕ್ಟರ್ಗೆ ಸತ್ಯ ಹೇಳಬೇಕು ಅನಿಸಿದ್ರು ಜಾನಕಿ ಕಣ್ಣುಗಳಿಂದ ಬೇಡ್ಕೊಳ್ತಾ ಇರೋದನ್ನು ಕಂಡು, "ಏನೂ ಇಲ್ಲ ಜಯದೇವ್, ಅದು ಇವಳು ತುಂಬ ವೀಕ್ ಆಗಿದ್ದಾಳೆ. ನೀವು ಇವಳನ್ನು ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಯಾರೋ ಏನೋ ಅಂದರು ಅಂತ ನಡೆಯೋದು ಅಥವಾ ಭಾರ ಎತ್ತೋದು ಮಾಡಬಾರ್ದು. ಮುಖ್ಯವಾಗಿ ಮೆಟ್ಟಿಲು ಹತ್ತಿ ಇಳಿಬಾರ್ದು. ಇವಳಿಗೆ ಟೆನ್ಷನ್ ಕೊಡಬೇಡಿ. ಅಳೋಕ್ಕೂ ಬಿಡಬೇಡಿ. ಕೂಗಾಡಬೇಡಿ. ಪೌಷ್ಟಿಕವಾದ ಆಹಾರ ಕೊಡಿ. ವೆಜ್ ನಾನ್ ವೆಜ್ ಎಲ್ಲನೂ ತಿನ್ನೋ ಕೊಡಿ. ತುಂಬ ಚೆನ್ನಾಗಿ ನೋಡ್ಕೊಳ್ಳಿ" ಅಂತ ತಮಗೆ ಸಾಧ್ಯವಾದಷ್ಟು ಒತ್ತಿ ಹೇಳಿದರು ಡಾಕ್ಟರ್. ಜಯದೇವ್ ಎಲ್ಲನೂ ಗಮನದಲ್ಲಿಟ್ಟು ಕೇಳಿಸ್ಕೊಂಡು ಧನ್ಯವಾದ ಹೇಳಿ ಅಲ್ಲಿಂದ ಹೊರಟ. ಕನಿಷ್ಠ 10 ಬಾರಿಯಾದರೂ ಕೇಳಿರಬಹುದು, "ಏನು ಪ್ರಾಬ್ಲಮ್ ಇಲ್ವಲ್ಲ?" ಅಂತ. ಡಾಕ್ಟರ್ ಸತ್ಯ ಮರೆಮಾಚಿದ್ರು ಎಚ್ಚರಿಕೆ ಮಾತುಗಳನ್ನು ಹೇಳಿಯೇ ಕಳಿಸಿದ್ರು. ಜಾನಕಿ ಭಯದಿಂದ ಅವನ ಹತ್ರ ಸತ್ಯ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ಲು. ಅವಳು ಮಾಡಿದ ಈ ಕೆಲಸ ಅವಳಿಗೆ ವಿರುದ್ಧವಾಗಿ ತಿರುಗಲಿದೆ. ಜಯದೇವ್ನ ಕೋಪಕ್ಕೆ ಜಾನಕಿ ಗುರಿಯಾಗಲಿದ್ದಾಳೆ. ಮೊದಲ ಬಾರಿಗೆ ಮಗು ಇಲ್ಲ ಅಂತ ಹೊಡೆದಿದ್ದು, ನಂತರದ ತಿಂಗಳಲ್ಲಿ ಮಗು ಇಲ್ಲ ಅನ್ನೋ ಬೇಜಾರು ಅವನ ಮುಖದಲ್ಲಿ ಕಂಡಿದ್ರಿಂದಲೇ ಜಾನಕಿ ಇಂತಹ ನಿರ್ಧಾರ ತಗೊಂಡ್ಳು. ದೀರ್ಘಕಾಲದಿಂದ ಅವಳನ್ನು ಕಾಡ್ತಾ ಇದ್ದ ಭಯವೂ ಇದಕ್ಕೆ ಮುಖ್ಯ ಕಾರಣ. ಇಂದಿಗೂ ಹಳ್ಳಿಗಳಲ್ಲಿ ಮಗು ಇಲ್ದಿದ್ರೆ ಹೆಣ್ಮಕ್ಳನ್ನು ತವರು ಮನೆಗೆ ಕಳಿಸೋ ವಿಷಯ ಅವಳನ್ನು ಕಾಡ್ತಾ ಇತ್ತು. ಕಾರ್ನಲ್ಲಿ ಕೂತ ಮೇಲೆ, "ಜಾನು, ನನ್ನ ಕಡೆ ಸರಿಯಾಗಿ ತಿರುಗಿ ಕೂತ್ಕೋ" ಅಂದವನು ಕರ್ಚೀಫ್ ತೆಗೆದು ಅವಳ ಬಟ್ಟೆಯನ್ನು ಮೇಲೆತ್ತೋಕೆ ಹೋದ. ಆಗ ಜಾನಕಿ ಮುಜುಗರದಿಂದ, "ಏನು ಮಾಡ್ತಿದ್ದೀರಾ? ಯಾರಾದರೂ ನೋಡ್ಬಿಟ್ಟಾರು. ಮನೆಗೆ ಹೋಗಿ ಏನಿದ್ರು ಮಾಡಿ" ಅಂದ್ಲು. ಅವಳ ಮಾತನ್ನು ಕಿವಿ ಮೇಲೆ ಹಾಕ್ಕೊಳ್ದೆ ಬಟ್ಟೆ ಮೇಲೆತ್ತಿ ಕರ್ಚೀಫ್ನಿಂದ ಅವಳ ಹೊಟ್ಟೆನ ಸರಿಯಾಗಿ ಒರೆಸ್ದ. "ನನಗೆ ಗೊತ್ತು, ಸ್ಕ್ಯಾನ್ ಮಾಡೋವಾಗ ಜೆಲ್ ಯೂಸ್ ಮಾಡ್ತಾರೆ. ನೀನು ಅದನ್ನು ಒರೆಸಿರಲ್ಲ. ಅದೇ ಅಂದ್ಕೊಂಡೆ. ಅದೇ ರೀತಿ ನೀನು ಒರೆಸಿಯೇ ಇಲ್ಲ. ನೋಡು, ಬಟ್ಟೆ ಪೂರ್ತಿ ಹತ್ಕೊಂಡಿದೆ. ತಕ್ಷಣವೇ ಒರೆಸ್ಬೇಕು ಜಾನು. ಇದು ನಿಂಗೆ ತಿಳಿಯಲ್ವಾ? ಇನ್ಮೇಲೆ ಮರಿಬೇಡ, ಸರಿನಾ?" ಅಂತ ಮಾತಾಡ್ತಾ ಪೂರ್ತಿ ಒರೆಸ್ತವನು ತಾನೇ ಬಟ್ಟೆನ ಸರಿಪಡಿಸ್ದ. ಜಾನಕಿಗೆ ಜಯದೇವ್ನನ್ನು ಗಟ್ಟಿಯಾಗಿ ಅಪ್ಕೋಬೇಕು ಅನ್ನಿಸ್ತು. ಸಣ್ಣ ಸಣ್ಣ ವಿಷಯಗಳಲ್ಲೂ ಇಷ್ಟು ಕಾಳಜಿ ವಹಿಸೋನ ಮೇಲೆ ಪ್ರೀತಿ ಬರದೇ ಇರೋಕೆ ಹೇಗೆ ಸಾಧ್ಯ? ಅವನು ಕಾರ್ ಸ್ಟಾರ್ಟ್ ಮಾಡಿದಾಗ ತಿಳಿದೆಯೇ ಆಸೆಯಿಂದ ಜಯದೇವ್ ಭುಜದ ಮೇಲೆ ತಲೆ ಇಟ್ಟು ಕೂತ್ಲು ಜಾನಕಿ. ಜಯದೇವ್ ಆಶ್ಚರ್ಯದಿಂದ ಅವಳನ್ನು ನೋಡಿ ಏನು ಮಾತಾಡದೆ ಸುಮ್ಮನೆ ಕಾರು ಓಡಿಸ್ತಿದ್ದ. ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದವನು ತನ್ನ ಭುಜದ ಮೇಲೆ ಕಣ್ಣು ಮುಚ್ಚಿ ಮಲಗಿದ್ದವಳನ್ನು ನೋಡ್ತಾ, "ಜಾನು, ಬಾ, ಏನಾದರೂ ತಿಂದು ಹೋಗೋಣ. ಇಲ್ದಿದ್ರೆ ನಿನಗೆ ಸುಸ್ತಾಗಿ ತಲೆ ಸುತ್ತು ಬಂದ್ಬಿಡುತ್ತೆ. ಬಾ" ಅಂತ ಅವಳನ್ನು ಹೋಟೆಲ್ ಒಳಗಡೆ ಕರ್ಕೊಂಡು ಹೋದ.
ತುಂಬ ಹೀಟ್ ಪದಾರ್ಥಗಳನ್ನು ಕೊಡಬಾರ್ದು ಅಂತ ಡಾಕ್ಟರ್ ಹೇಳಿದ್ರಿಂದ ಚಿಕನ್ ಬಿಟ್ಟು ಮಟನ್ ಆರ್ಡರ್ ಮಾಡ್ದ. ಮೊದಲು ಮಟನ್ ಸೂಪ್ ತರೋಕೆ ಹೇಳಿ ಅದನ್ನು ಅವಳಿಗೆ ಸ್ವಲ್ಪ ಸ್ವಲ್ಪನೇ ಕುಡಿಸ್ದ. ಜಾನಕಿಗೆ ವಾಂತಿ ಏನು ಬರ್ತಿರ್ಲಿಲ್ಲ, ಆದರೆ ಪದೇ ಪದೇ ತಲೆ ಸುತ್ತು ಬರ್ತಿದ್ದಿದ್ರಿಂದ ಸಮಯಕ್ಕೆ ಸರಿಯಾಗಿ ಅವಳಿಗೆ ತಿನ್ನಿಸ್ತಿದ್ದ. ಅದರಲ್ಲೂ ಅವಳಿಗೆ ಇಷ್ಟವಾಗದ ಪದಾರ್ಥಗಳನ್ನು ಮುಂದಿನ ಬಾರಿ ಕೊಡ್ತಿರ್ಲಿಲ್ಲ ಅವಳಿಗೆ. ಊಟ ಮಾಡೋಕೆ ಶುರು ಮಾಡಿದ ಮೇಲೆ ಅವಳಿಗೆ ಹಸಿವಿನ ಅರಿವಾಯ್ತು. ನೀವು ಊಟ ಮಾಡಿ, ನಾನು ಮಾಡ್ತೀನಿ ಅಂದ್ಲು ಜಾನಕಿ. ಅದಕ್ಕೂ ಮೇಲೆ ಜಯದೇವ್ ಅವಳಿಗೆ ತಿನ್ನಿಸ್ಲಿಲ್ಲ. ಅವಳೇ ತಿನ್ನಲಿ ಅಂತ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಬಡಿಸಿ ತಾನು ಕೂಡ ತಿನ್ನೋಕೆ ಶುರು ಮಾಡ್ದ. ಇವರಿಬ್ಬರ ಸಂತೋಷವನ್ನ ಒಂದು ಜೋಡಿ ಕಣ್ಣುಗಳು ಅಸೂಯೆಯಿಂದ ಉರಿತಾ ನೋಡ್ತಿದ್ವು. ಜಯದೇವ್ ಜಾನಕಿಯನ್ನ ಒಂದು ಮಗುವಿನಂತೆ ನೋಡ್ಕೊಳ್ತಿದ್ದ. ಮನೆಯಲ್ಲಿ ಅವಳು ಊಟ ಮಾಡಿದ ತಟ್ಟೆಯನ್ನು ಸಹ ತೊಳೆಯೋಕೆ ಬಿಡದೆ ಅವನೇ ಎಲ್ಲ ಕೆಲಸಗಳನ್ನು ಮುಗಿಸಿ ಮಧ್ಯಾಹ್ನದ ಅಡುಗೆ ಕೂಡ ಮಾಡಿಟ್ಟು ಆಫೀಸಿಗೆ ಹೋಗ್ತಿದ್ದ. ಜಾನಕಿ ಮನೆಯಲ್ಲೇ ಇರೋದ್ರಿಂದ ಅವಳಿಗೆ ಬೇಸರ ಆಗುತ್ತೆ ಅಂತ ಮಧ್ಯಾಹ್ನದವರೆಗೆ ಅವಳನ್ನು ಅಂಗಡಿಯಲ್ಲಿರೋಕೆ ಹೇಳಿ ಇವನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತಿದ್ದ. ಹಣ್ಣು, ತರಕಾರಿ, ಮಾಂಸ ಹೀಗೆ ತನಗೆ ತಿಳಿದ ಮಟ್ಟಿಗೆ ಅಡುಗೆ ಮಾಡಿ ಅವಳಿಗೆ ಚೆನ್ನಾಗಿ ತಿನ್ನಿಸ್ತಿದ್ದ ಜಯದೇವ್. ಜಯದೇವ್ನ ಈ ಅಕ್ಕರೆಯ ಆರೈಕೆಯಲ್ಲಿ ಜಾನಕಿ ಸ್ವಲ್ಪ ದಪ್ಪಗಾಗಿದ್ಲು. ತಾಯ್ತನದ ಸಂಭ್ರಮದಲ್ಲಿ ಅವಳ ಅಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿತ್ತು. ಕೆನ್ನೆಗಳೆರಡು ಉಬ್ಬಿದಂತಾಗಿದ್ದು ರಾತ್ರಿಯಲ್ಲಿ ಅವಳ ಕೆನ್ನೆಯನ್ನು ಕಚ್ಚಿದ ಮೇಲೆ ಜಯದೇವ್ ಮಲಗ್ತಿದ್ದ. ದಿನ ಕಳೆದಂತೆ ಇಬ್ಬರ ನಡುವಿನ ಆತ್ಮೀಯತೆ ಹೆಚ್ಚಾಗ್ತಿತ್ತು. ಮನ ಬಿಚ್ಚಿ ಮಾತಾಡ್ತಿದ್ರು ಇಬ್ರು. ದೈಹಿಕ ಅವಶ್ಯಕತೆಗಿಂತ ಹೆಚ್ಚಾಗಿ ತಮ್ಮ ಮನಸ್ಸಿನ ನೋವುಗಳಿಗೆ ಮದ್ದನ್ನ ಹುಡುಕೊಳ್ತಿದ್ರು. ತಪ್ಪದೆ ಜಾನಕಿಯನ್ನ ಚೆಕಪ್ಗೆ ಕರ್ಕೊಂಡು ಹೋಗ್ತಿದ್ದ ಜಯದೇವ್. ಪ್ರತಿ ಬಾರಿಯೂ ಅವಳ ಹತ್ರ ನೋವಾಗ್ತಿದ್ಯಾ ಅಂತ ಕೇಳ್ತಿದ್ದ. ಈಗ 6 ತಿಂಗಳು ಕಳೆದಿತ್ತು ಹೀಗೆ. ಜಯದೇವ್ನನ್ನ ನೋಡಿದ ಕೂಡಲೇ ಜಾನಕಿ ಮಲ್ಲಿಗೆ ಹೂವಿನಂತೆ ಅರಳಿ ಬಿಡ್ತಿದ್ಲು. ಜಯದೇವ್ ಕೂಡ ಜಾನಕಿಯನ್ನ ಯಾವಾಗ ನೋಡ್ತೀನೋ ಅನ್ನೋ ಆತುರದಲ್ಲೇ ಮನೆಗೆ ಬರ್ತಿದ್ದ. ಅವಳ ಅರಳಿದ ಮುಖವನ್ನು ಕಂಡ ಕೂಡಲೇ ಅವಳ ಹೊಟ್ಟೆಗೆ ತಗಲದಂತೆ ಮೆಲ್ಲಗೆ ಅಪ್ಕೊಳ್ತಿದ್ದ. ಇಬ್ಬರ ಜೀವನವು ಯಾರ ಬಗ್ಗೆಯೂ ಯೋಚನೆ ಇಲ್ಲದೆ ಬಹಳ ಸಿಹಿಯಾಗಿ ಸಾಗ್ತಿತ್ತು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಗರ್ಭಿಣಿಯಾಗಿದ್ದಾಗ ತಾಯಿಯ ನೆರವು ಬೇಕು ಅನ್ಸತ್ತೆ. ಆದರೆ ಜಯದೇವ್ನ ಪ್ರೀತಿಯ ಮುಂದೆ ಜಾನಕಿಗೆ ತನ್ನ ತಾಯಿಯ ನೆನಪು ಕೂಡ ಬರಲಿಲ್ಲ. ಅವರ ಜೀವನ ಹೀಗೆ ಸುಗಮವಾಗಿ ಸಾಗೋದು ಆ ದೇವರಿಗೆ ಇಷ್ಟವಿಲ್ವೇನೋ. ಅದನ್ನು ಹಾಳು ಮಾಡಬೇಕು ಅಂತಲೇ ಒಬ್ಳನ್ನ ಕಳಿಸ್ಕೊಟ್ಟಿದ್ದ. ಭಾನುವಾರ ಮನೆಯಲ್ಲಿರೋಕೆ ಬೇಸರ ಅನಿಸಿ ಜಾನಕಿನ ಕರ್ಕೊಂಡು ಜಯದೇವ್ ಶಾಪಿಂಗಿಗೆ ಹೋದ. ಅಲ್ಲಿ ಖರೀದಿಸೋಕೆ ಏನೂ ಇಲ್ದಿದ್ರು ಮನೆಯೊಳಗಡೆ ಅವಳು ಸುಮ್ಮನೆ ಕೂತಿರ್ತಾಳೆ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಒಂದು ಕಾಮಿಡಿ ಸಿನಿಮಾಗೆ ಹೋದರು. ಜಾನಕಿ ಮತ್ತು ಜಯದೇವ್ ಇಬ್ಬರು ಸಿನಿಮಾನ ಬಹಳ ಇಷ್ಟಪಟ್ಟು ನೋಡಿದರು. ಜಾನಕಿಗೆ ಥಿಯೇಟರ್ಗೆ ಹೋಗಿದ್ದು ಇದ್ರ ಮೊದಲ ಅನುಭವ. ಜಯದೇವ್ಗೆ ಸಿನಿಮಾ ಮಂದಿರಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ಆದರೆ ಇವತ್ತು ತನ್ನ ಹೆಂಡತಿಗೋಸ್ಕರ ಹೋಗಿದ್ದ. ಅವಳನ್ನು ತನ್ನ ಕೈಗಳ ಅಪ್ಪುಗೆಯಲ್ಲೇ ಇರಿಸ್ಕೊಂಡು ಸಿನಿಮಾ ನೋಡ್ದ. ಅವರಿಬ್ಬರ ಸಂತೋಷವನ್ನ ಒಂದು ಜೊತೆ ಕಣ್ಣುಗಳು ಕೊಲೆಗಡುಕತನದಿಂದ ನೋಡ್ತಿದ್ವು. ನೀನು ಸಂತೋಷವಾಗಿದೆಯಾ ಜಯದೇವ್? ಸಂತೋಷವಾಗಿರಬಾರ್ದು ನೀನು. ಅದು ನನಗಿಷ್ಟ ಇಲ್ಲ. ನೀನು ಯಾವಾಗಲೂ ದುಃಖದಲ್ಲೇ ಇರಬೇಕು. ಅತ್ತ ಮುಖದೊಂದಿಗೆ ಅವಮಾನದ ಗುರುತಾಗಿ ಇರಬೇಕು. ಅದೇ ನನಗೆ ಸಂತೋಷ. ತಡಿ, ನಿನ್ನ ಸಂತೋಷನ ನಿನ್ನ ಅಪ್ಪನ ಮುಖಾಂತರವೇ ಹಾಳು ಮಾಡ್ತೀನಿ ಅಂದ್ಕೊಂಡು ಜಯದೇವ್ನ ತಂದೆಗೆ ಫೋನ್ ಮಾಡಿದ್ಲು ಅವಳು. ಅವರು ಸ್ಕ್ರೀನ್ ಮೇಲೆ ಮೂಡಿದ ನಂಬರ್ ನೋಡಿದ ಕೂಡಲೇ ಕಟ್ ಮಾಡಿಬಿಟ್ರು. ಆದರೆ ಅವಳು ಮತ್ತೆ ಮತ್ತೆ ಫೋನ್ ಮಾಡಿದಾಗಲೂ ಅವರು ಕಾಲ್ ಕಟ್ ಮಾಡಿದ್ರು. ಕೋಪದಿಂದ 3ನೇ ಬಾರಿ ಕಾಲ್ ಮಾಡಿದಾಗ ಸ್ವಿಚ್ ಆಫ್ ಅನ್ನೋ ಉತ್ತರ ಬಂತು. ನನಗೆ ತಿಳಿದಿರೋ ಹಾಗೆ ಇವನಿಗೆ ಮದುವೆ ಮಾಡಿ ಈಗ ನನ್ನ ಫೋನ್ ಎತ್ತುತ್ತಿಲ್ವಾ? ಇರಿ ನೋಡ್ಕೊಳ್ತೀನಿ ಅಂತ ಅವಳು ಜಯದೇವ್ ಮತ್ತು ಜಾನಕಿಯನ್ನ ಫಾಲೋ ಮಾಡಿದ್ಲು. ಜಯದೇವ್ ಜ್ಯೂಸ್ ತಂದು, ಜಾನು ಇದನ್ನು ಕುಡಿ, ಇನ್ನು ಅರ್ಧ ಗಂಟೆ ಬಿಟ್ಟು ಏನನ್ನಾದರೂ ತಿನ್ನೋಣ. ಈಗ ಜ್ಯೂಸ್ ಕುಡಿದ್ರೆ ಆಮೇಲೆ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅವಳಿಗೆ ಕುಡಿಸ್ತಿದ್ದ. ಅವರನ್ನು ಹಿಂಬಾಲಿಸ್ತಾ ಬಂದ ಆ ವ್ಯಕ್ತಿಗೆ ಜಯದೇವ್ ಹೀಗೆ ಜಾನಕಿಯನ್ನು ಮುದ್ದಿಸ್ತಾ ಇರೋದು ಉರಿಯನ್ನುಂಟು ಮಾಡಿತ್ತು. ನೇರವಾಗಿ ಅವರಿಬ್ಬರ ಮುಂದೆ ಬಂದು ನಿಂತಳು ಅವಳು. ಅವಳನ್ನು ಕಂಡ ಕೂಡಲೇ ಜಯದೇವ್ ಮುಖ ಕೋಪದಿಂದ ಕೆಂಪಗಾಯಿತು. ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡ. ಜಾನಕಿ ತನ್ನ ಮುಂದೆ ನಿಂತಿರೋಳು ಯಾರು ಅಂತ ತಿಳಿದೇ ಗೊಂದಲದಿಂದ ನೋಡ್ತಿದ್ಲು. ಆದರೆ ಅವಳು ತನ್ನ ತುಟಿಯನ್ನು ಕಚ್ಚಿ ಜಯದೇವ್ನನ್ನೇ ನೋಡ್ತಿದ್ಲು. ಏನು ಜಯದೇವ್ ಮಾಮ, ಹೇಗಿದ್ದೀರಾ? ಇದ್ಯಾರು? ಓ, ಇದೇ ನಿಮ್ಮ ಹೊಸ ಹೆಂಡ್ತಿನಾ? ನೋಡೋಕೆ ಬಹಳ ಚಿಕ್ಕ ಹುಡುಗಿ ಆಗಿದ್ದಾಳೆ ಮಾಮ.
ಅಂತ ಅವಳು ಹೇಳ್ತಿದ್ರೆ ಜಯದೇವ್ ಜಾನಕಿಯ ಕೈ ಹಿಡಿದು ಜಾನು ಬಾ ಹೋಗೋಣ ಅಂತ ಕರೆದ. ಆದ್ರೆ ಆ ಮೋನಿಕಾ ಮಾತ್ರ ಬಿಡದೆ, ಮಾಮ ನೀನು ಹೇಳ್ದಂತೆಯೇ ಹೊಸಬಳನ್ನ ಮದುವೆ ಆಗಿ ಅವಳನ್ನ ಗರ್ಭಿಣಿ ಮಾಡಿ ನೀನು ಗಂಡಸು ಅಂತ ಸಾಬೀತುಪಡಿಸ್ಬಿಟ್ಟೆ ಅಲ್ವಾ? ಇದನ್ನೇ ನನ್ನ ಹತ್ರ ಸಾಬೀತುಪಡಿಸಿದಿದ್ರೆ ನಾನು ನಿನ್ನನ್ನು ಬಿಟ್ಟೇ ಹೋಗ್ತಿರ್ಲಿಲ್ಲ. ನಿನಗೆ ಈ ಎರಡನೇ ಮದುವೆಯ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಂತ ಹೇಳಿ ಜಾನಕಿಯ ಎದೆಯಲ್ಲಿ ಬೆಂಕಿಯನ್ನ ಉಗುಳಿದ್ಲು. ಆ ಹೊಸಬಳ ಮಾತುಗಳನ್ನು ಕೇಳಿ ಜಾನಕಿ ಜಗತ್ತೇ ನಿಂತು ಹೋದಂತೆ ಸ್ತಬ್ಧಳಾಗಿ ನಿಂತ್ಬಿಟ್ಲು. ಜಯದೇವ್ ಜಾನಕಿಯ ಕೈ ಹಿಡಿದು, ಏಯ್ ಸುಮ್ಮನೆ ಇಲ್ಲಿಂದ ಹೊರ್ಟು ಹೋಗು ಅಂತ ಗದರಿಸ್ದ. ತನ್ನ ದಾರಿಗೆ ಅಡ್ಡ ಬಂದವಳ ಕೆನ್ನೆಗೆ ಬಾರಿಸ್ಬೇಕು ಅನ್ನಿಸ್ತು ಜಯದೇವ್ಗೆ. ಆದರೆ ಅದು ಪಬ್ಲಿಕ್ ಪ್ಲೇಸ್ ಆಗಿದ್ರಿಂದ ಸುಮ್ಮನಿದ್ದ. ಅವಳಿಂದ ಹೇಗಾದರೂ ದೂರ ಹೋಗಬೇಕು ಅಂತ ಯೋಚಿಸಿದವನು ಪಕ್ಕದಲ್ಲೇ ಆಘಾತದಿಂದ ಶಾಕ್ ಆಗಿ ಬೊಂಬೆಯಂತೆ ನಿಂತಿರೋ ತನ್ನ ಹೆಂಡತಿಯ ಸ್ಥಿತಿಯನ್ನು ಗಮನಿಸೋದನ್ನೇ ಮರ್ತ ಜಯದೇವ್. ಆದರೆ ಜಾನಕಿಯ ಮೌನವನ್ನು ಗಮನಿಸಿದ ಮೋನಿಕಾ, ಓಹೋ ಇವಳಿಗೆ ಸತ್ಯ ತಿಳಿದೇನೆ ಮದುವೆ ಮಾಡಿದಾರಾ? ಅದಕ್ಕೆ ಈ ದಡ್ಡಿ ಹೀಗೆ ಶಾಕ್ ಆಗಿ ನಿಂತಿದ್ದಾಳ. ಸರಿ, ಈಗ ನಾನು ಆಟ ಶುರು ಮಾಡ್ತೀನಿ ಅಂದ್ಕೊಂಡು ನಕ್ಲು. ಮಾಮ ಯಾಕೆ ಓಡೋಕೆ ನೋಡ್ತಿದ್ದೀರಾ? ನಾನೇನು ಬೇರೆಯವಳಲ್ವಲ್ಲ, ನಿಮ್ಮ ಅತ್ತೆ ಮಗಳು. ಅಷ್ಟೇ ಅಲ್ಲ, ನಿಮ್ಮ ಮೊದಲನೇ ಹೆಂಡತಿ. ಏನೇ ಆದರೂ ನಾವಿಬ್ಬರು 6 ತಿಂಗಳು ಸಂಸಾರ ಮಾಡಿದ್ದೀವಲ್ವ? ಆಗ ನನ್ನನ್ನು ಎಷ್ಟು ಬಗೆ ಬಗೆಯಾಗಿ ಮುದ್ದಿಸಿ ಸುಖವಾಗಿಟ್ಟಿದ್ರಿ. ಅದೆಲ್ಲ ಈಗ ಮರೆತು ಹೋಯ್ತಾ ಅಂತ ಕೆಣಕಿದ್ಲು. ಅಥವಾ ನಿಮ್ಮ ಎರಡನೇ ಹೆಂಡತಿ ಪಕ್ಕದಲ್ಲಿರೋದಕ್ಕೆ ನಾಚಿಕೆ ಆಗ್ತಿದ್ಯಾ? ಏನೇ ಇರಲಿ, ನನ್ನಿಂದ ಸಾಧ್ಯವಾಗದ್ದು ಈ ಹುಡುಗಿಯಿಂದ ಸಾಧ್ಯವಾಯ್ತಲ್ಲ. ಹೇಗೋ ಒಬ್ಬ ಮಗುವನ್ನು ಸೃಷ್ಟಿ ಮಾಡಿ ನೀವು ಗಂಡಸು ಅಂತ ಸಾಬೀತುಪಡಿಸಿದ್ರಿ. ನಿಮ್ಮ ಈ ಆಟಕ್ಕೆ ಬಲಿಪಶುವಾಗಿ ಒಬ್ಬ ಚಿಕ್ಕ ಹುಡುಗಿನ ಆರಿಸ್ಕೊಂಡಿದ್ದೀರಲ್ಲ, ಅದನ್ನ ನೋಡೋಕೆ ಕಷ್ಟ ಆಗ್ತಿದೆ. ಈ ಸಣ್ಣ ಹುಡುಗಿ ನಿಮ್ಮನ್ನು ಎದುರಿಸಿ ಜಗಳ ಮಾಡೋದಿಲ್ಲ ಅಂತ ಹೀಗೆ ಮಾಡಿದ್ರಾ ಅಂತ ವಿಷ ಕಾರಿದ್ಲು ಮೋನಿಕಾ. ಮೋನಿಕಾಳ ಮುಖ ಮತ್ತು ಧ್ವನಿ ಎರಡೂ ಬದಲಾಯಿತು. ಅವಳು ಜಯದೇವ್ನ ಕಣ್ಣಲ್ಲಿ ಕಣ್ಣಿಟ್ಟು, ನಾನು ಗಂಡಸು ಅಂತ ಸಾಬೀತುಪಡಿಸೋಕೆ, ನನಗೆ ಮಗು ಪಡೆಯೋಕ್ಕೆ ಸಾಧ್ಯ ಅಂತ ತೋರಿಸೋಕೆ ಒಬ್ಬ ಹೆಣ್ಣಿನ ದೇಹ ಬೇಕಿತ್ತು ನಿಮಗೆ. ಅದಕ್ಕೋಸ್ಕರನೇ ನಿನ್ನನ್ನು ಮದುವೆ ಆಗ್ತಿದ್ದೀನಿ ಅಂತ ಮೊದಲೇ ಇವಳಿಗೆ ಹೇಳಿ ಮದುವೆ ಆಗಬಾರ್ದಿತ್ತ ಮಾಮ ಅಂದ್ಲು ಮೋನಿಕಾ. ಈ ಮಾತುಗಳನ್ನು ಕೇಳಿ ಜಾನಕಿ ಹೃದಯ ಚೂರು ಚೂರಾಯಿತು. ಅವಳ ರಕ್ತದೊತ್ತಡ ವಿಪರೀತವಾಗಿ ಏರಿತ್ತು. ಮೋನಿಕಾ ಆಡಿದ ಪ್ರತಿಯೊಂದು ಮಾತು ಜಾನಕಿಯ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತ್ತು. ಮೋನಿಕಾಳ ಮಾತುಗಳನ್ನು ಕೇಳಿಸ್ಕೊಳ್ಳೋಕೆ ಅಸಹ್ಯ ಅನಿಸಿ ಜಯದೇವ್ ಕಿವಿಗಳನ್ನು ಮುಚ್ಕೊಂಡ. ಮೋನಿಕಾಳನ್ನು ಹೊಡೆಯೋಕೆ ಕೈ ಎತ್ತಿದವನು ನಿನ್ನನ್ನು ಮುಟ್ಟೋದು ಕೂಡ ಅಸಹ್ಯ ಅಂದ್ಕೊಂಡು ಅಲ್ಲೇ ಶಾಕ್ ಹೊಡೆದಂತೆ ನಿಂತಿದ್ದ ಜಾನಕಿಯನ್ನು ಎತ್ಕೊಂಡು ಅಲ್ಲಿಂದ ಹೊರಟ ಜಯದೇವ್. ಜಯದೇವ್ಗೆ ಅಲ್ಲಿಂದ ಮೋನಿಕಾಳನ್ನು ತಪ್ಪಿಸ್ಕೊಂಡು ಹೋಗೋದೇ ಮುಖ್ಯವಾಗಿತ್ತು. ಅವಳನ್ನು ನೋಡಿದ್ದು ಅವನ ಹಳೆಯ ಗಾಯಗಳನ್ನು ಕೆದಕಿದಂತಾಗಿತ್ತು. ಅವಳಿಂದ ತಾನು ಅನುಭವಿಸಿದ ವೇದನೆಗಳು, ಅಪಮಾನಗಳು ಮತ್ತೆ ಬೆನ್ನಟ್ಟಿದಂತೆ ಭಾಸವಾಯಿತು. ಇಡೀ ಕುಟುಂಬವೇ ತನ್ನನ್ನು ನಂಬದೆ ಅವಳನ್ನು ನಂಬಿ ಎಷ್ಟು ಅಸಹ್ಯಪಡಿಸಿದ್ರು ಅನ್ನೋ ನೆನಪು ಅವನನ್ನು ಕಾಡಿತ್ತು. ತನ್ನ ನೋವಿನ ಸುಳಿಯಲ್ಲಿ ಸಿಲುಕಿದ್ದ ಅವನು ಆ ಸಮಯದಲ್ಲಿ ಜಾನಕಿಯನ್ನು ಗಮನಿಸಲೇ ಇಲ್ಲ. ವೇಗವಾಗಿ ಕಾರು ಚಲಾಯಿಸಿ ಮನೆಗೆ ಬಂದು ನಿಲ್ಲಿಸ್ದ. ಕಾರ್ ಡೋರ್ ತೆರೆದು ಹೊರಗೆ ಹೆಜ್ಜೆ ಇಡ್ತಿದ್ದಂತೆ ಜಾನಕಿಗೆ ಹೊಟ್ಟೆಯ ಕೆಳಭಾಗದಲ್ಲಿ ತೀಕ್ಷ್ಣವಾದ ನೋವು ಕಾಣಿಸ್ಕೊಂಡಿತ್ತು. ಮುಂದಿನ ಹೆಜ್ಜೆ ಇಡೋಕ್ಕಾಗದೆ ನಿಂತವಳು ತನ್ನ ನೋವನ್ನು ಜಯದೇವ್ಗೆ ತೋರಿಸ್ಕೊಳ್ಳೋಕ್ಕೂ ಇಷ್ಟಪಡದೆ ಸುಮ್ಮನೆ ಮನೆ ಒಳಗಡೆ ಬಂದ್ಲು. ಮನೆ ತಲುಪಿದ ಮೇಲೆ ಹೆಜ್ಜೆ ಇಡೋಕ್ಕಾಗದೆ ಕೆಳಗಡೆ ಕುಸಿದು ಕೂತ್ಲು. ಜಯದೇವ್ ಗಾಬರಿಯಿಂದ ಅವಳನ್ನು ಹಿಡಿಯೋಕೆ ಬಂದಾಗ ತನ್ನ ಇಡೀ ಶಕ್ತಿಯನ್ನು ಹಾಕಿ ಅವನನ್ನು ದೂಡಿ ಬಿಟ್ಲು ಜಾನಕಿ. ಇದರಿಂದ ಜಯದೇವ್ಗೆ ಆಘಾತವಾಯಿತು. ಆದರೂ ಅವಳ ಮನಸ್ಥಿತಿಯನ್ನು ಅರಿಯದ ಅವನು ಮತ್ತೆ ಹತ್ರ ಹೋಗೋಕೆ ಯತ್ನಿಸಿದಾಗ ಅವಳ ಮಾತುಗಳು ಅವನನ್ನು ತಡೆದ್ವು. ಮುಟ್ಬೇಡಿ ನನ್ನನ್ನು, ನನ್ನ ಮಾತು ಮೀರಿ ನನ್ನನ್ನು ಮುಟ್ಟಿದ್ರೆ ನನ್ನನ್ನು ನಾನೇ ನಾಶ ಮಾಡ್ಕೊಳ್ತೀನಿ ಅಂತ ಆಕ್ರೋಶದಿಂದ ಕಿರುಚಿದ್ಲು ಜಾನಕಿ. ಕಣ್ಣೀರು ಸುರಿಸ್ತಾ ಕೆಂಪಾದ ಅವಳ ಮುಖವನ್ನು ಕಂಡಾಗಲೇ ಜಯದೇವ್ಗೆ ಅವಳ ನೋವಿನ ಆಳ ತಿಳಿತು. ಅವಳ ಮಾತಿಗೆ ಅವನ ಇಡೀ ದೇಹವೇ ನಡುಗೋಕೆ ಶುರುವಾಯಿತು. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ.